ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಮಧು ಉಳಿಯಾರ್ ಅಂತ ಹೇಳ್ಬಿಟ್ಟು. ನಾನು ಮೂಲತಃ ಬಂದು ಫೈನಾನ್ಷಿಯಲ್ ಸೆಕ್ಟರ್ ವರ್ಕ್ ಮಾಡ್ತಾ ಇದ್ದಿದ್ದು ಮುಂಚೆ. ನನಗೆ ಈ ಅಗ್ರಿಕಲ್ಚರಲ್ಲಿ ತುಂಬ ಇತ್ತೀಚೆಗೆ ನಡೆದಂಥ ಬದಲಾವಣೆಗಳ ಮೇಲೆ ನೋಡಿ, ತುಂಬ ದಿನನಿತ್ಯ ಆಹಾರದಲ್ಲಿ ಕೆಮಿಕಲ್ ಜಾಸ್ತಿ ಆಗೋದು ನೋಡಿ, ನಾನು ಏನಾರ ಮಾಡಬೇಕು ಅಂತ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಾಟಿ ಕೋಳಿಗಳು, ನಿಮಗೆ ತುಂಬ ಜನರು ಕೇಳ್ಬೋದು, ನೀವು ವಿಡಿಯೋ ನೋಡಿ ಕೇಳ್ತಿರ್ತಾರ, ಸರ್ ಇದು ಪ್ಯೂರ್ ನಾಟಿನ ಅಂತ. ಇದು ಪ್ಯೂರ್ ನಾಟಿ ಅಲ್ಲ, ಅದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು. ಇದು ನಾಟಿ ಅಷ್ಟೇ, ನಿಮಗೆ ಪೂರ್ ನಾಟಿ ಬೇರೆ ಥರ ಇರುತ್ತೆ. ಈ ನಾಟಿ ಕೋಳಿನ ನಾವು ಸಾಕ್ತಾ ಇದ್ದೀವಿ. ಈಗ ಯಾಕೆ ಕೋಳಿಗಳ ಬಗ್ಗೆ ಮಾಡಿವು ಅಂದರೆ, ಇದು ಈಸಿಯಾಗಿ ಸ್ಟಾರ್ಟ್ ಆಗೋವಂಥ ಕೆಲಸ. ಅಂದರೆ ಖರ್ಚು ಕಮ್ಮಿ ಇತ್ತು, ಡೈಲಿ ಆದಾಯ ಬರುತ್ತೆ, ಮೊಟ್ಟೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಮೊಟ್ಟೆ ಕೋಳಿಗಳನ್ನ, ಮೊಟ್ಟೆ ಮತ್ತು ಮೀಟು ಈ ಸಾಕಿ ಜನರಿಗೆ ನಾವು ರೀಚ್ ಮಾಡಬೇಕು. ಈ ಬೆಳೆದಿರೋವಂಥ ದೊಡ್ಡ ಬೆಂಗಳೂರು ನಗರಕ್ಕೆ ಈ ಆರ್ಗಾನಿಕ್ ಅನ್ನೋದು ಸಾಕಾಗ್ತಿಲ್ಲ. ತುಂಬ ಫೀಡ್ನ ಅವಶ್ಯಕತೆ ಇದೆ. ಪ್ರತಿನಿತ್ಯ ಜನರಿಗೆ ಮೊಟ್ಟೆ ಬೇಕು. ತುಂಬ ಒಳ್ಳೆ ಪ್ರೋಟೀನ್ ಸಿಗೋವಂಥದ್ದು ಮೊಟ್ಟೆಯಲ್ಲಿ, ಕಮ್ಮಿ ಖರ್ಚಲ್ಲಿ ಹೆಚ್ಚು ಪ್ರೋಟೀನ್ ಸಿಗೋವಂಥ ಮೆಥಡ್ ಏನಿದೆ ಅದು ಮೊಟ್ಟೆ ಮಾತ್ರ. ಆ ಮೊಟ್ಟೆ ಸಿಗ್ತಾ ಇರಲಿಲ್ಲ. ಹಂಗಾಗಿ ನಾವು ಆರ್ಗಾನಿಕ್ ಮೊಟ್ಟೆ ನಾವೇ ಸ್ಟಾರ್ಟ್ ಮಾಡಬೇಕು, ನ್ಯಾಚುರಲ್ ಬೆಳಿಬೇಕು. ಜನರಿಗೆ ಏನಂದರೆ ಇಷ್ಟು ಫ್ರೀ ರೇಂಜ್, ನಾವು ಫ್ರೀ ರೇಂಜ್ ಅಂತ ಕರಿತೀವಿ. ಬೈಲಲ್ಲಿ ಬಿಟ್ಟು ಮೇಯಿಸೋ ಅಂಥ ಕೋಳಿಗಳು, ಮೀಟ್ ಚೆನ್ನಾಗಿರುತ್ತೆ, ಮೊಟ್ಟೆ ಹೆಲ್ತಿಯಾಗಿ ಬರುತ್ತೆ ಅಂದ್ಬಿಟ್ಟು ಅದೇ ಕಾರಣಕ್ಕೋಸ್ಕರ ನಾವು ಕಂಪ್ಲೀಟ್ ಕೋಳಿಗಳನ್ನ ತೊಗೊಂಬಂದು, ನೀವು ನೋಡ್ತಾ ಇರ್ಬೋದು ತುಂಬ ಕಡೆ ನೋಡಿ 2 ಕೋಳಿಗಳಿದ್ದಾವೆ, 2 ಕಡೆ ಫಾರ್ಮಲ್ಲೂ ಕೂಡ ಶೆಡ್ ಮಾಡಿ ನ್ಯಾಚುರಲ್ ಬೆಳಿಬೇಕು, ನ್ಯಾಚುರಲ್ ಗ್ರೋ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಕೋಳಿಗಳು ನಿಮಗೆ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ಥರ ಫ್ರೀಯಾಗಿ ಮೇಯ್ತಾ ಇರುತ್ತೆ, ಬೈಲಲ್ಲಿ ಮೇಯ್ತಾ ಇರುತ್ತೆ, ಬಿಸಿಲಲ್ಲಿ ಮೇಯುತ್ತೆ. ತುಂಬ ಜನ ಹೇಳ್ತಾರೆ ಕೋಳಿ ಬಿಸಿಲಿಗೆ ಹೋದ್ರೆ ಆಗಲ್ಲ ಅಂತ. ನೀವು ನಮ್ಮ ಕೋಳಿಗಳು ನೋಡ್ತಾ ಇರ್ಬೋದು, ಕಂಪ್ಲೀಟಲ್ಲಿ ಬಿಸಿಲಿರುವಂಥ ಕೋಳಿಗಳು. ಇಷ್ಟು ಚೆನ್ನಾಗಿ ಬೆಳೆದಿರೋ ಕೋಳಿಯಲ್ಲಿ ಮೊಟ್ಟೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಮೀಟ್ ಚೆನ್ನಾಗಿರುತ್ತೆ, ನಿಮಗೆ ನೋಡ್ತಾ ಇರ್ಬೋದು. ನೋಡಿ ಯಾವ ಥರ ಕೋಳಿಗಳಿದೆ, ಎಷ್ಟು ಆಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಕೋಳಿನ ಡೋರ್ ತೆಗೆದ್ಮೇಲೆ ಯಾವ ಥರ ಹೋಗುತ್ತೆ, ಯಾವ ಥರ ತುಂಬ ಜನ ಕೇಳ್ತೀರಾ ನಿಮಗೆ ಫ್ರೀ ರೇಂಜ್ ಅಂದರೆ ಏನು. ಸೊ ಈ ಬೈಲಲ್ಲಿ ಬಿಟ್ಟು ಮೇಯಿಸ್ತೀರಾ ಅಂದರೆ ಏನು ಅಂದರೆ, ಫ್ರೀ ರೇಂಜ್ ಅಂದರೆ ಕೋಳಿಗಳು ಇಲ್ಲಿಂದ ಬಿಟ್ಟ ಮೇಲೆ ನೋಡಿ ನಿಮಗೆ ಯಾವ ಥರ ಬರುತ್ತೆ ಕೋಳಿಗಳು ಅಂತ ಹೇಳ್ಬಿಟ್ಟು. ಸೊ ನಾವು ನೋಡ್ತಾ ಇರ್ಬೋದು, ನಿಮಗೆ ಆಲ್ಮೋಸ್ಟ್ ಅಲ್ಲಿ ಏರಿಯಾ ಬಂದು ನಮಗೆ 20 ಕುಂಟೆ ಜಾಗ ಬರುತ್ತೆ. 20 ಕುಂಟೆ ಅಂದರೆ ಆಲ್ಮೋಸ್ಟ್ ಅಲ್ಲಿ 21,000 22,000 ಅಡಿ ಜಾಗ ಬರ್ಬೋದು. ಸೊ ಈ ಥರ ಫ್ರೀ ರೇಂಜಲ್ಲಿ ನಮ್ಮಲ್ಲಿ ಕೋಳಿಗಳನ್ನ ನಾವು ಮೇಯಿಸೋದು. ಅದಕ್ಕೆ ಅಂತ ನೋಡ್ತಾ ಇರ್ಬೋದು ನೀವು, 2 ನಮಗೆ ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿ ಕೋಳಿಗಳಿಗೋಸ್ಕರ ನಾವೇನು ಮಾಡಿದ್ದೀವಿ, ನೆಳ್ಳಲ್ಲಿರಲಿ ಅಂತ ಹೇಳ್ಬಿಟ್ಟು 2 ಟೆಂಪ್ರವರಿ ಶೆಡ್ ಮಾಡಿದ್ದೀವಿ. ಯಾಕೆ ಟೆಂಪ್ರವರಿ ಶೆಡ್ ಅಂದರೆ, ನೈಟು ನೋಡಿ ಈಗ ಮಧ್ಯಾಹ್ನ ಬಿಸಿಲಲ್ಲಿ ಕೆಲವೊಂದು ಕೋಳಿಯೆಲ್ಲ ನೆಳ ನಿಲ್ತವೆ. ಸೊ ಕೆಲವೊಂದು ಶೆಡ್ ಒಳಗಡೆ ಹೋಗ್ತವೆ, ಕೆಲವೊಂದು ಬಂದು ನಿಮಗೆ ಇಲ್ಲಿ ನಿಂತ್ಕೊಳುತ್ತೆ. ಇದು ಅವಕ್ಕೆ ಎಲ್ಲಿ ಇಷ್ಟ ಬರುತ್ತೋ ಆ ಥರ ಇರುತ್ತೆ. ಫ್ರೀ ರೇಂಜ್ ಅಂದರೆ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಬಾರ್ದು. ರಿಸ್ಟ್ರಿಕ್ಷನ್ ಇದ್ದಂಗೆ ಫ್ರೀ ರೇಂಜಲ್ಲಿ ಕಡಿಮೆ ಖರ್ಚಲ್ಲಿ ನಾವು ಮಾಡುವಂಥ ಕಡಿಮೆ ಖರ್ಚು. ಆಮೇಲೆ ನೀವು ನೋಡ್ಬೋದು, ಒಂದು ಕೋಳಿಗೂ ಇನ್ನೊಂದು ಕೋಳಿಗೆ ಮಾಡಿರುವಂಥ ಚಿಕನ್ ಮೆಸ್ ನೋಡ್ತಾ ಇರ್ಬೋದು ನಿಮಗೆ. ಇದು ಕಂಪ್ಲೀಟ್ಲಿ ಚಿಕನ್ ಮೆಸ್. ಇದು ಕೋಳಿಗಳು ಯಾವುದೇ ಆಚೆ ಹೋಗ್ದಂಗೆ ನಾವು ಮಾಡಿರುವಂಥದ್ದು, ಸಾವಯವ ಮರದಲ್ಲಿ ಮಾಡಿರುವಂಥದ್ದು. ಕಮ್ಮಿ ಖರ್ಚಲ್ಲಿ ನೀವು ಮಾಡೋವಂಥವ್ರು ಚಿಕನ್ ಮೆಸ್ ತೊಗೊಳ್ಳಿ. 8 ಅಡಿ ಚಿಕನ್ ಮೆಸ್ ಇರುತ್ತೆ ನಿಮಗೆ. ಯಾವುದೇ ಕೋಳಿ ಆಚೆ ಹೋಗಲ್ಲ. ತುಂಬ ಏನಂದರೆ ನಿಮಗೆ ಮೇವು ಸಿಗ್ತಾ ಇಲ್ಲ ಅಂದರೆ ಮಾತ್ರ ಆಚೆ ಹೋಗುತ್ತೆ. ಮೇವು ಸಫಿಷಿಯೆಂಟಾಗಿ ನೀವು ಕೊಡ್ತಾ ಇದ್ದೀರ ಅಂದರೆ ಯಾವುದೇ ಕೋಳಿ ಆಚೆ ಹೋಗೋ ಯೋಚನೆ ಮಾಡಲ್ಲ. ಸೊ ಇದು ಫ್ರೀ ರೇಂಜಲ್ಲಿ ನಿಮಗೆ ಬರೋವಂಥದ್ದು. ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಕಂಪ್ಲೀಟಾಗಿ. ಕೋಳಿಗಳಿಗೆ ಯಾವಾಗ ಬೇಕಾದ ನೀರು ಕುಡ್ಕೋಬೋದು. ಕಂಪ್ಲೀಟ್ ಯಾವಾಗ ನಳ್ಳಿಗೆ ಬೇಕೋ ನಳ್ಳಿಗೆ ಹೋಗ್ತವೆ, ಯಾವಾಗ ತರಕಾರಿ ತಿನ್ನಬೇಕು ಅನಿಸುತ್ತೆ ತರಕಾರಿಗೆ ಹೋಗ್ತವೆ, ಯಾವಾಗ ಬೇಡ ಅಂದರೆ ಒಳಗಡೆ ಹೋಗ್ತವೆ. ಸೊ ಕಂಪ್ಲೀಟಾಗಿ ಫ್ರೀ ರೇಂಜಲ್ಲಿ ಫ್ರೀ ಆಗಿರ್ತವೆ ಕೋಳಿಗಳು. ನಾವು ಫ್ರೀ ರೇಂಜ್ ಮಾಡೋ ಉದ್ದೇಶ ಏನಂದರೆ, ಮಾಂಸ ಚೆನ್ನಾಗಿ ಬರುತ್ತೆ, ಮೊಟ್ಟೆ ಚೆನ್ನಾಗಿ ಬರುತ್ತೆ, ಕೋಳಿ ಹ್ಯಾಪಿಯಾಗಿರುತ್ತೆ, ಚೆನ್ನಾಗಿ ಗ್ರೋ ಆಗುತ್ತೆ, ಕಾಯಿಲೆ ಕಮ್ಮಿ ಆಗುತ್ತೆ. ಯಾಕಂದರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಬಿಸಿಲಲ್ಲಿರೋದ್ರಿಂದ. ಈಗ ನಾವೇ ಬಿಸಿಲಲ್ಲಿದ್ದರೆ ನಾವು ಹೆಂಗಿರ್ತೀವಿ ನಾವು. ಸೊ ಆ ಇಮ್ಯುನಿಟಿನ ನಾವು ಕೋಳಿಗಳು ನೋಡಿದ್ರೆ ಕೋಳಿ ಚೆನ್ನಾಗಿರ್ತವೆ. ಯಾರು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಅವರು ಕೋಳಿ ಶೆಡ್ ಹೆಂಗಿರಬೇಕು ಅಂದರೆ, ಈ ಶೆಡ್ ಬಂದು ನಿಮಗೆ 21/69, ಈ ಥರ 21, ಈ ಥರ 69 ಅಡಿ ಇದೆ ಜಾಗ. ಇದು ಶೆಡ್ ಜಾಗ. ಇದು ಶೆಡ್ಡಿಗೆ ಮೇಜರ್ ಯಾರೇ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರು ತುಂಬ ಮೇಜರ್ ಆಗಿರೋದು ಡೋರು. ಯಾಕೆ ಡೋರು ತುಂಬ ಇಂಪಾರ್ಟೆಂಟ್ ಅಂದರೆ, ನಿಮಗೆ ಡೋರಲ್ಲಿ ಏನಾಗುತ್ತೆ, ಕೋಳಿಗಳಿಗೆ ಒಂದೇ ಸರಿ ಆಚೆ ಬರುತ್ತೆ ಎಲ್ಲ ಕೋಳಿಗಳು. ನಿಮಗೆ ಹಸು ಥರ ಎಮ್ಮೆ ಥರ ಅಲ್ಲ. ನೋಡಿ ನಾವು ಯಾವ ಥರ ಡೋರ್ ಮಾಡಿದ್ದೀವಿ ಅಂದರೆ ಕಂಪ್ಲೀಟಾಗಿ. ಸೊ ಒಂದು ಸರಿ ಡೋರ್ ಎಳೆದ್ಬಿಟ್ರೆ ನೋಡಿ, ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ಡೋರ್ ಇದೆ ಅಂತ. ಈ ಥರ ಡೋರ್ ಮಾಡೋದ್ರಿಂದ ನಿಮಗೆ ಒಂದೇ ಸರಿ ನೀವು ಬೆಳಗ್ಗೆ ಬಂದು ಕಂಪ್ಲೀಟಾಗಿ ಈ ಥರ ಡೋರ್ ತೆಗೋದ್ರಿಂದ ಯಾವುದೇ ಕೋಳಿಗಳು ಎಲ್ಲ ಒಂದೇ ಸರಿ ಆಚೆ ಬಂದುಬಿಡುತ್ತೆ. ಯಾವುದೇ ಕೋಳಿ ತುಳಿತ ಆಗಲ್ಲ. ಮೇಜರಾಗಿ ತುಳಿತ ಆಗಬಾರ್ದು ಅಂದರೆ, ಸೊ ಆ ಕೋಳಿಗಳಿಗೆ ಈ ಥರ ಫ್ರೀಯಾಗಿ ಆಚೆ ಬರೋದಕ್ಕೆ ಈಸಿ ಆಗಬೇಕು. ಸೊ ಹಂಗೆ ಬನ್ನಿ, ನಿಮಗೆ ಒಳಗಡೆ ತೋರಿಸ್ತೀನಿ ಬನ್ನಿ. ನಿಮಗೆ ನೈಟಲ್ಲಿ ಕೋಳಿಗಳು ಯಾವ ಥರ ಕೂತ್ಕೊಳುತ್ತೆ ಅಂದರೆ, ನಾವು ನೈಟ್ ಕೂತ್ಕೊಳಕ್ಕೋಸ್ಕರ ಸ್ಟ್ಯಾಂಡ್ ಮಾಡಿದ್ದೀವಿ. ಅವು ನೈಟ್ ಕೂತ್ಕೊತವೆ. ಕೋಳಿ ಇದ್ರ ಮೇಲೆ ಅದು ಕೂತ್ಕೊಂಡಿದ್ದಾವೆ ಅಂದರೆ, ನೈಟೆಲ್ಲ ಇದ್ರ ಮೇಲೆ ನಿದ್ದೆ ಮಾಡ್ತಾ ಇದೆ ಅಂದರೆ ಆ ಕೋಳಿಗಳಿಗೆ ಶಕ್ತಿ ಇದೆ ಅಂತ ಅರ್ಥ. ಯಾವ ಕೋಳಿ ನೆಲದಲ್ಲಿ ಕೂತಿರುತ್ತೋ ಆ ಕೋಳಿಗಳಿಗೆ ಶಕ್ತಿ ಕಮ್ಮಿ ಇದೆ ಅಂತ. ಯಾವಾಗಲೂ ಕೋಳಿಗಳು ಮೇಲೆ ಎತ್ತು ಕೂತ್ಕೋಬೇಕು. ನಮ್ಮ ಕೋಳಿಗಳು ಮೇಲೆ ಯಾವ ಥರ ಕೂತ್ಕೊಳುತ್ತೆ ಅಂತ ನಾವು ಮಾಡಿರುವಂಥ ಮೆಥಡ್ ಇದು. ನೋಡಿ ಇಲ್ಲಿ ಕೆಳಗಡೆ ಏನು ನಾವು ಸಿಮೆಂಟು ಅಥವಾ ಗಾರೆ ಏನೂ ಮಾಡಿಲ್ಲ. ಇದು ತುಂಬ ಸ್ಟ್ರೆಚ್ಚರ್. ನೋಡಿ ನಿಮಗೆ ಒಂದು ಕಡೆ ಒಂದು 8 ಮರ ಬೇಕಾಗುತ್ತೆ. ನೋಡಿ ಈ ಥರ ನೋಡಿ, ನಿಮ್ಗೆ ನೋಡ್ತಾ ಇರ್ಬೋದು. ನಿಮಗೆ ಸಾರ್ವೆ ಮರ ಪ್ಲಸ್ ಹಗ್ಗ, ಸಾರ್ವೆ ಉರಿ, ಈ 2 ಕಟ್ಕೊಂಡು ನಾವು ಮಾಡಿರುವಂಥ ಸ್ಟ್ರೆಚ್ಚರ್ಸು. ಆಲ್ಮೋಸ್ಟ್ ಒಂದು ಸ್ಟ್ರೆಚ್ಚರ್ ಮೇಲೆ ನಮಗೆ ಒಂದು ಲೈನಲ್ಲಿ ಕಮ್ಮಿ ಅಂದರೂ ಕೂಡ ನಮಗೆ ಒಂದು 50 ಕೋಳಿ ಕೂತ್ಕೊಳುತ್ತೆ ಜನರಲ್ ಆಗಿ.
ಸೊ ಈ ಸಾವಯವ ಮರದಲ್ಲಿ ಒಂದು 50 ಕೋಳಿ ಕೂತ್ಕೊಳುತ್ತೆ. ಈ ಎಂಟರ್ ಸ್ಟ್ರೆಚ್ಚಲ್ಲಿ ನಮ್ಗೊಂದು 150ಇಂದ 200 ಕೋಳಿ ಕೂತ್ಕೊಳುತ್ತೆ. ಮತ್ತು ಈ ಕಡೆ ನೋಡ್ತಾ ಇರ್ಬೋದು ಕೆಲವು ಕೋಳಿಗಳಿಗೆ ಈ ಥರ ಕೂಡ ಮಾಡಿದ್ದೀವಿ. ಈ ಸ್ಟ್ರೆಚ್ಚರ್ಸು ಕೂತಿರುತ್ತೆ ನಿಮಗೆ ಕೋಳಿ. ಮತ್ತು ಯಾವಾಗ ನಾವು ಬೆಳಗ್ಗೆ ಬಾಗಿಲು ತೆಗಿತೀವಿ ಎಲ್ಲ ಕೋಳಿ ಒಂದೇ ಸರಿ ಆಚೆ ಹೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಸೀಟ್ ಬಂದು ನಮ್ಮದು ಮೇಜರಾಗಿ ಸಿಮೆಂಟ್ ಶೀಟ್ ಹಾಕಿದ್ದೀವಿ. ಯಾಕೆ ಈ ಥರ ಸಿಮೆಂಟ್ ಶೀಟ್ ಹಾಕಿದ್ದೀವಿ, ತುಂಬ ಹೈಟ್ ಬೇಕಾಗಿಲ್ಲ. ಆಮೇಲೆ ಸೈಡಲ್ಲಿ ನೋಡ್ತಿರ್ಬೋದು ನಿಮಗೆ ಚಿಕನ್ ಮೆಸ್ ಹಾಕಿದ್ದೀವಿ. ಸುತ್ತ 2 ಲೈನು ಆಲೋ ಬ್ಲಾಕ್ ಇಡ್ಸಿದ್ದೀವಿ, ಯಾವುದೇ ನೀರು ಬಂದರೆ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಒಂದು ಕೋಳಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು 180 ಮೊಟ್ಟೆಯಿಂದ 220 ಮೊಟ್ಟೆ 240ವರೆಗೂ ಮೊಟ್ಟೆ ಇಡುತ್ತೆ. ಡಿಪೆಂಡ್ ಅಪಾನ್ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನಿಮಗೆ 16ರಿಂದ 18 ತಿಂಗಳವರೆಗೂ ನಾವು ಮೀಟಿಗೆ ಕೊಡ್ಬೋದು ಕೋಳಿನ. ಸೊ ಮೀಟಿಗೆ ಕೊಡೋದ್ರಿಂದ ನಿಮಗೆ ನಿಮ್ಮ ಕೋಳಿ ವಾಪಸ್ ನಿಮಗೆ ನಿಮ್ಮ ರೆವಿನ್ಯೂ ನಿಮ್ಗೆ ವಾಪಸ್ ಬರುತ್ತೆ. ಮತ್ತು ನೀವು ಹೊಸ ಮರಿ ಹಾಕ್ಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ಚಾಲೆಂಜಸ್ ಬಗ್ಗೆ ಕಂಪ್ಲೀಟ್ ಗೊತ್ತಿರಬೇಕು ಅಂದರೆ ನಿಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ಪ್ರತಿನಿತ್ಯ ಫೀಡ್ ಬಗ್ಗೆ ಆಗಿರ್ಬೋದು, ಕಾಯಿಲೆ ಬಗ್ಗೆ ಆಗಿರ್ಬೋದು, ಮತ್ತು ಮಾರ್ಕೆಟ್ ಬಗ್ಗೆ ಆಗಿರ್ಬೋದು. ಇದು ನೀವು ತುಂಬ ತಿಳ್ಕೊಬೇಕಾಗಿರೋದು ಮಾರ್ಕೆಟ್ ಹೆಂಗೆ, ನಾನು ಮಾರೋಕ್ಕಾಗಲ್ವಾ ಅಥವಾ ಯಾರೋ ಅವ್ರನ್ನ ಸೆಟಪ್ ಮಾಡ್ಕೋಬೇಕು. ಈ ಚಾಲೆಂಜಸ್ನೆಲ್ಲ ನೀವು ಮುಂಚೆ ರೆಡಿ ಮಾಡಿಕೊಂಡು, ಚಾಲೆಂಜಸ್ ಇರುತ್ತೆ ಅದೇ ಥರ ಆದಾಯನೂ ಇರುತ್ತೆ. ನೀವು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ನೀವು ಯಾವಾಗ ಪ್ರಿಪೇರ್ ಆಗಿರ್ತೀರೋ 100% ನಿಮಗೆ ಗೆಲುವು ನಿಮ್ಮ ಹತ್ರ ಇರುತ್ತೆ, ಆದಾಯ ನಿಮ್ಮ ಕಡೆ ಇರುತ್ತೆ. ನೀವು ಕೋಳಿ ಸಾಕಾಣಿಕೆ ನೆಮ್ಮದಿಯಾಗಿ ಮಾಡ್ಬೋದು. ಈ ಕೋಳಿನ ನಾನು ಮೊಟ್ಟೆಗೆ ಮಾರೋಕ್ಕಾಗಲ್ಲ, ನಾನು ಮಾಂಸಕ್ಕೆ ಮಾರ್ತೀನಿ ಅಂದರೆ ನೀವು ಆದಷ್ಟು ಮೊಟ್ಟೆನ ನಿಮಗೆ ಕೋಳಿನ ನೋಡಿ ಒಂದು 3 ತಿಂಗಳು 108 ದಿನ 109 ದಿನ 100 ದಿನ ಆದಮೇಲೆ ನೀವು ಮಾರ್ಕೆಟ್ಗೆ ಸೇಲ್ ಮಾಡಬೇಕು. ಮೀಟ್ ಪರ್ಪಸ್ಗೆ ನೀವು ಮಾಡ್ತಾ ಇದ್ದೀರಾ ಅಂದರೆ, ನೀವು ಅದ್ರ ಮೇಲೆ ಸಾಕ್ತಾ ಇದ್ದೀರಾ ಅಂದರೆ ನಿಮಗೆ ಫೀಡ್ ಖರ್ಚು ಬರುತ್ತೆ, ಕೋಳಿ ಗ್ರೋತ್ ಆಗಲ್ಲ. ಸೊ ಕೋಳಿ ಯಾಕೆಂದರೆ ನಿಮಗೆ ಕೋಳಿಗಳು ಹೆಂಗೆ ನಿಮಗೆ 100 ದಿನಕ್ಕೆ ನೀವು ಮಾರ್ಬಿಡಬೇಕು, ಇಲ್ಲಾಂದರೆ ಖರ್ಚು ಜಾಸ್ತಿ ಬರುತ್ತೆ. ಮೊಟ್ಟೆಗೆ ಮಾರೋದೇ ಬೇರೆ, ಮೀಟಿಗೆ ಮಾರೋದೇ ಬೇರೆ. ಮೀಟಿಗೆ ನೀವು ಮಾರ್ತಾ ಇದ್ದೀರಾ ಅಂದರೆ ನೀವು ಆದಷ್ಟು 100 ದಿನ ಆದಮೇಲೆ ಇಟ್ಕೋಬಾರ್ದು, ಆದಷ್ಟು 100 ದಿನ ಆಗ್ದಂಗೆ ಸ್ಟಾರ್ಟ್ ಮಾಡಬೇಕು ಮಾರೋದಕ್ಕೆ ಸೆಲ್ಲಿಂಗ್ ಪ್ರೈಸ್. ಆವಾಗ ನೀವು ಒಂದು ಕೋಳಿ ಬಂದು ನಿಮಗೆ 1.5ರಿಂದ 1.25 2 kg ಈ ರೇಂಜಲ್ಲಿ ಬಂದಿರುತ್ತೆ. ನಿಮ್ಗೆ ಆದಾಯ ಕೂಡ ಹಂಗೆ ಬರುತ್ತೆ, ನಿಮಗೆ ಖರ್ಚು ಕಮ್ಮಿ ಇರುತ್ತೆ. ಅದಾದಮೇಲೆ ನೀವು ಕೋಳಿ ಇಟ್ಕೊಂಡ್ರೆ ನಿಮ್ಗೆ ಖರ್ಚು ಜಾಸ್ತಿ ಬರುತ್ತೆ, ಕೋಳಿ ಗ್ರೋತ್ ಆಗಲ್ಲ. ನೋಡಿ ನಮ್ಮ ಹೈಡ್ರೋಪೋನಿಕ್ನ ನಮ್ಮ ಕೋಳಿಗಳು ಯಾವ ಥರ ತಿಂತವೆ, ಯಾವ ಥರ ಇಷ್ಟ ಬೀಳ್ತವೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಅವು ಯಾವ ಥರ ನಮ್ಮ ಹಿಂದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕೆ ಇವಕ್ಕೆ ಇಷ್ಟ ಅಂದರೆ ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇದೆ, ವೆಯ್ಟ್ ಜಾಸ್ತಿ ಬರುತ್ತೆ ಕೋಳಿದು, ಮೊಟ್ಟೆ ಕೂಡ ಹೆಲ್ತಿಯಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಥರ ತಿಂತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಎಷ್ಟು ಇಷ್ಟ ತಿಂತಾ ಇದ್ದಾವೆ ಅಂತ ನೋಡ್ತಾ ಇರ್ಬೋದು ನೀವು. ಕೋಳಿಗಳಿಗೆ ಹೈಡ್ರೋಪೋನಿಕ್ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂತ ನೀವೇ ನೋಡ್ತಾ ಇರ್ಬೋದು. ಹಸಿ ಮೇವು ಬರೀ ಹಸು ಎಮ್ಮೆಗಳಿಗೆಲ್ಲ ಕೋಳಿಗಳು ಆಗುತ್ತೆ. ಅತಿ ಹೆಚ್ಚು ಇದರಲ್ಲಿ ಬರೋ ಅಂಥ ಬೇರ್ನ ತುಂಬ ಇಷ್ಟ ತಿಂತವೆ. ನಿಮಗೆ ವೈಟ್ ಬೇರ್ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿ ತಿಂತವೆ. ತುಂಬ ಜನ ಹೇಳ್ತಾರೆ ಕೋಳಿಗಳು ತಿನ್ನುತ್ತಾ ಹೈಡ್ರೋಪೋನಿಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೋಳಿಗಳ ಕಡೆ ಹೈಡ್ರೋಪೋನಿಕ್ ತಿನ್ನೋಕ್ಕೆ ನೀವೇ ನೋಡ್ತಾ ಇರ್ಬೋದು ಯಾವ ಥರ ತಿಂತಾ ಇದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಯಾವುದು ಕೂಡ ವೇಸ್ಟ್ ಆಗಲ್ಲ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಕೂಡ ತಿನ್ನುತ್ತೆ. ಯಾವುದೇ ಕೆಮಿಕಲ್ ಇಲ್ದರೆ ಬೆಳೆಯುವಂಥದ್ದು ಅಂದರೆ ಅದು ಹೈಡ್ರೋಪೋನಿಕ್ಕು. ಇದಕ್ಕೆ ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ. DAP ಹಾಕಬೇಕು ಅಥವಾ ಸೀಮೆ ಗೊಬ್ಬರ ಹಾಕಬೇಕು ಅಥವಾ ದನಿಂಗ್ ಗೊಬ್ಬರ ಹಾಕಬೇಕು, ಯಾವ ಅವಶ್ಯಕತೆಯೂ ಕೂಡ ಇಲ್ಲ. ಇದಕ್ಕೆ ಯಾವುದು ಹಾಕ್ದಲೇ ಬರುವಂಥ ಮೇವಿದು. ನಮ್ಮ ಕೋಳಿಗಳಿಗೆ ಪ್ರತಿನಿತ್ಯ ಅದಕ್ಕೆ ಫೀಡ್ ಬೇಕು. ಈಗ ಯಾವುದೇ ಪ್ರಾಣಿ ಇದೆ ಅಂದರೆ ಪ್ರತಿದಿನ ನಮಗೆ ಹೆಂಗೆ ಊಟ ಬೇಕು ಅದು ಜಲ್ದಿ ಫೀಡ್ ಬೇಕು. ಆ ಫೀಡಲ್ಲಿ ನಾವು ಒಂದು 3 ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು ಬಂದು ತರಕಾರಿಗಳು ಕೊಡ್ತಾ ಇದ್ದೀವಿ, ಇನ್ನೊಂದು ಕಡೆ ಬಂದು ನ್ಯಾಚುರಲ್ ನಾವೇ ಕಾಳು ಅದು ಇದು ಮಿಕ್ಸ್ ಮಾಡಿ ನಿಮಗೆ ಗೊತ್ತಿರಬೇಕು, ನಿಮಗೆ ಗೋಧಿ, ಹೆಸರು ಕಾಳು, ರಾಗಿ, ಜೋಳ ಈ ಥರದ್ದೆಲ್ಲ ಮಿಕ್ಸ್ ಮಾಡ್ತೀವಿ ನಾವು. ಅದ್ರ ಜೊತೆಗೆ ನಾವು ಹೈಡ್ರೋಪೋನಿಕ್ಕು ಏನು ನಮಗೆ ಹೈಡ್ರೋಪೋನಿಕ್ ಇರ್ಬೋದು, ಅಜೋಲಾ ಇರ್ಬೋದು, ಈ ಥರದ ಒಂದು ಫೀಡ್ ಕೊಡ್ತೀವಿ. 3 ಥರ ಫೀಡ್ ಮಾಡಿದ್ದೀವಿ. ಮೇಜರಿ ಬಂದು ನಾವು ತರಕಾರಿ ಪ್ರತಿನಿತ್ಯ ನಮ್ಮ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 2000 ಕೋಳಿ ಇದೆ ಇಲ್ಲಿ. ಸೊ 2000 ಕೋಳಿಗಳಿಗೆ ಪ್ರತಿನಿತ್ಯ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 100 kg ಅಷ್ಟು ತರಕಾರಿ ಹಾಕ್ತೀವಿ. ಅದೇ ಥರ ನಮಗೆ ಹೈಡ್ರೋಪೋನಿಕ್ ಆಲ್ಮೋಸ್ಟ್ ಅಲ್ಲೂ ಒಂದು 80 kgವರೆಗೂ ಹಾಕ್ತೀವಿ. 2 ಟ್ರೈನ ಒಂದು 8 ಟ್ರೈ ಹಾಕ್ತೀವಿ ನಾವು ಹೈಡ್ರೋಪೋನಿಕ್ ಅನ್ನೋದು. ಅಜೋಲಾ ಬಂದು ಡೈಲಿ ಒಂದು 1 kg ಅಷ್ಟು ಅಜೋಲಾ ಹಾಕ್ತೀವಿ. ಪ್ಲಸ್ ಅದ್ರ ಜೊತೆಗೆ ನಾವು ಫೀಡು ಕಾಳುಗಳು ಒಂದು 10ರಿಂದ 20 kg ಡೈಲಿ ಆವ್ರೇಜಲ್ಲಿ ಹಾಕ್ತಾ ಇದ್ದೀವಿ ನಾವು ಫೀಡ್ನ. ಡೈಲಿ ದಿನಚರಿ ಏನಂದ್ರೆ ಕೋಳಿದಂದರೆ ಬೆಳಗ್ಗೆ ನಾವು 7 ಗಂಟೆ 7:30 ಮೇಲೆ ಬಿಡ್ತೀವಿ, ಕೋಳಿ ಆಚೆ ಬಿಡ್ತೀವಿ. ದಿನಕ್ಕೆ ಒಂದು 3 ಟೈಮ್ ಫೀಡ್ ಹಾಕ್ತೀವಿ. ತರಕಾರಿ 1 ಟೈಮ್ ಹಾಕ್ತೀವಿ. ಮಧ್ಯಾಹ್ನ ಬಂದು ನಿಮಗೆ ಹೈಡ್ರೋಪೋನಿಕ್ಕು ಅಜೋಲಾ ಎಲ್ಲ ಮಧ್ಯಾಹ್ನ ಹೊತ್ತು ಹಾಕ್ತೀವಿ. ಮತ್ತು ಸಾಯಂಕಾಲ ಬಂದು ಫೀಡ್ ಹಾಕ್ತೀವಿ. ಇದ್ರ ಮಧ್ಯೆ ಬಂದು ನಿಮಗೆ ನೀರು ಇಕ್ಕಿರ್ತೀವಿ, ಯಾವಾಗ ಬೇಕೋ ನೀರು ಕುಡ್ಕೋಬೋದು, ಯಾವಾಗ ಬೇಕಾದ್ರೆ ಬಂದು ಒಳಗಡೆ ಬರ್ಬೋದು ಮತ್ತು ಹೊರಗಡೆ ಹೋಗ್ಬೋದು. ತುಂಬ ಜನ ಕೇಳ್ತಾ ಇರ್ತೀರ ಮೊಟ್ಟೆ ಯಾವಾಗ ಬರುತ್ತೆ, ಕೋಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವುದೇ ಕೋಳಿ ಒಂದು ದಿನದ ಮರಿಯಿಂದ 6 ತಿಂಗಳು ಆಗಬೇಕು ಮೊಟ್ಟೆ ಸ್ಟಾರ್ಟ್ ಆಗೋದಕ್ಕೆ. ಅಂದರೆ 4.25 ತಿಂಗಳಿಂದ ಮೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಮೊಟ್ಟೆ ಕಂಪ್ಲೀಟ್ ಬರಬೇಕು ಅಂದರೆ ಅದು 6 ತಿಂಗಳು ಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 1000 ಕೋಳಿ ಇದೆ. ಈ 1000 ಕೋಳಿಯಿಂದ ನಿಮಗೆ 1000 ಮೊಟ್ಟೆ ಬರಲ್ಲ, ಡೈಲಿ ಬರಲ್ಲ. ಮಿನಿಮಮ್ ಅಂದರೆ ನಿಮಗೆ 500ರಿಂದ 600 ಮೊಟ್ಟೆ ಡೈಲಿ ಬರುತ್ತೆ. ಈ 500 ಮೊಟ್ಟೆ ಬರಬೇಕು ಅಂದರೆ ಈಗ ನಮಗೆ ಕೋಳಿ ಖರ್ಚಿರ್ಬೋದು, ಮೊಟ್ಟೆ ನಾವು ಜನರೇಟ್ ಮಾಡೋದಿರ್ಬೋದು. ಇದು ಹೆಂಗೆ ಅಂದರೆ ನಿಮಗೆ ಈಗ ನಾವು ಒಂದು ಮೊಟ್ಟೆ ನಾವು 18 ರೂಪಾಯಿ ಒಂದ್ರಂಗೆ ಮಾರ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ಮೊಟ್ಟೆ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟಾಗಿ ಈ ಬರೋವಂಥ ಕೋಳಿಯಿಂದ ಬರೋವಂಥ ಮೊಟ್ಟೆ ಇದು.
ಈ ಮೊಟ್ಟೆ ನಾವು 18 ರೂಪಾಯಿ ಮಾರ್ತಾ ಇದ್ದೀವಿ. ನಮಗೆ ಆ್ಯಕ್ಚುಲಿ ಖರ್ಚು ಬಂದು ಒಂದು 10 ರೂಪಾಯಿವರೆಗೂ ಖರ್ಚು ಬರ್ತಾ ಇದೆ. ಫೀಡ್ ಖರ್ಚು ಇರ್ಬೋದು, ಬೇರೆ ಬೇರೆ ನಮ್ಮ ಎಕ್ಸ್ಪೆನ್ಸಿವ್ ಇರ್ಬೋದು, 10 ರೂಪಾಯಿ ಖರ್ಚು ಬರ್ತಾ ಇದೆ ನಮಗೆ. ಸೊ ಇದನ್ನ ನಾವು ಕಂಪ್ಲೀಟಾಗಿ ಗ್ರೋ ಮಾಡ್ತಿರೋದೇ ಆರ್ಗಾನಿಕ್ ಮೆಥಡಲ್ಲಿ ಮಾಡ್ತಾ ಇರೋದು, ಫ್ರೀ ರೇಂಜಲ್ಲಿ ಮಾಡ್ತಿರೋವಂಥದ್ದು. ನಮಗೆ ಯಾರು ಮೊಟ್ಟೆ ಬೇಕೋ ಅವ್ರು ಒಂದು ವಾರದ ಮುಂಚೆ ಆರ್ಡ್ರ್ ಮಾಡ್ತಾರೆ. ನಾವು ಆರ್ಡ್ರ್ ಮಾಡಿ ಪೇಮೆಂಟ್ ಮಾಡಿದ್ರೆ ಕನ್ಫರ್ಮ್ ಆದಮೇಲೆ ಸೊ ಕೆಲವರು ನಮ್ಮ ಫಾರ್ಮ್ಗೆ ಬರ್ತಾರೆ, ಕೆಲವರು ನಾವೇ ಡೆಲಿವರಿ ಮಾಡ್ತೀವಿ ಡೆಲಿವರಿ ಲೊಕೇಶನ್ಗಳಲ್ಲಿ, ಕೆಲವು ಹತ್ರ ಇರೋದು ಕಡೆ. ಎಲ್ಲ ತಂದೆ ತಾಯಿಗಳು ಪೇರೆಂಟ್ಸ್ಗಳು ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ, ನಾಟಿ ಮೊಟ್ಟೆ ಕೊಡ್ತಾ ಇದ್ದಾರೆ. ಸೊ ಯಾರು ಆಲ್ಮೋಸ್ಟಲ್ಲೂ ಯಾರು ಗೊತ್ತಿದೆಯೋ ಅಥವಾ ವಿದ್ಯಾವಂತರು ಯಾರಿದ್ದಾರೋ ಅವರೆಲ್ಲ ಕೂಡ ಆಲ್ಮೋಸ್ಟಲ್ಲಿ ನಾಟಿ ಮೊಟ್ಟೆನ ಹುಡುಕ್ತಾ ಇರ್ತಾರೆ. ಯಾಕಂದರೆ ಅದ್ರಲ್ಲಿ ಕಂಟೆಂಟ್ ಏನಿದೆ ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. ನೋಡ್ತಾ ಇರ್ಬೋದು ನಮ್ಮ ಮೊಟ್ಟೆ ನಿಮ್ಗೆ ಆಲ್ಮೋಸ್ಟಲ್ಲೂ ಒಂದು 35ಇಂದ 50 ಗ್ರಾಮ್ವರೆಗೂ ಬರುತ್ತೆ ರೇಂಜು ಮೊಟ್ಟೆ. ನಮ್ಮ ಯಾಕೆ ಇಷ್ಟು ದಪ್ಪ ಬರುತ್ತೆ ಮೊಟ್ಟೆ ಚೆನ್ನಾಗಿ ಬರುತ್ತೆ ಅಂದರೆ ಬಿಕಾಸ್ ಏನಂದರೆ ಇದು ನಮ್ಮ ಫ್ರೀ ರೇಂಜಲ್ಲಿ ಬೆಳೆಯುವಂಥದ್ದು ಮತ್ತು ನಾವು ಹಾಕೋಂಥ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಮೊಟ್ಟೆ ಸೈಜ್ ನೋಡಿ ಯಾವ ಥರ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ವಿತ್ ಕಲರು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ನಮ್ಮ ಕೋಳಿಗಳು ಗ್ಯಾಪೇ ಕೊಡ್ತಾ ಇಲ್ಲ. ಸೊ ಗ್ಯಾಪ್ ಕೊಡ್ದಂಗೆ ಅಷ್ಟು ನೋಡಿ, ನಿಮ್ಗೆ ನೋಡಿರ್ಬೋದು ಯಾವ ಥರ ತಿಂತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೆ ಬೇರು ಎಲ್ಲ ತಿಂತಾ ಇರೋದು ನೋಡಿ. ಇವರು ನೋಡಿ ಹೆಂಗೆ ತಿಂತಾರೆ ಮೇಲೆ ಕೂತ್ಕೊಂಡು. ಇವ್ರಿಗೆ ಖುಷಿ ನೋಡಿ. ಇಬ್ಬರು ಕೂತಿದ್ರು, 3 ಜನ ಬಂದರು. ತುಂಬ ಜನ ಹೇಳ್ತಾರೆ ಕೋಳಿ ಹಿಡ್ಕೊಳಕ್ಕೆ ಕಷ್ಟ ಅಂತ. ನಮ್ಮಲ್ಲಿ ಕೋಳಿ ಹಿಡಿಯೋದು ತುಂಬ ಈಸಿ, ಅವೇ ಬಂದು ಕೂತ್ಕೊಂತ ನೋಡಿ.